ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬಸ್ಸಾರು ಮಾಡೋದು ಹೇಗೆ ಅಂತಂದ್ರೆ ಉದ್ಕ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಅದು ಬೇಳೆ ಇಲ್ಲದೆ ಹಾಗೆ ಬೇರೆ ಯಾವುದೇ ಬೀನ್ಸು ತರಕಾರಿ ಇಲ್ಲದೆ ಮಾಡ್ತಕ್ಕಂಥ ಬರೀ ಸೊಪ್ಪನ್ನ ಯೂಸ್ ಮಾಡಿ ಮಾಡುವಂತಹ ಒಂದು ಬಸ್ಸಾರು ಅಥವಾ ಉದ್ಕ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಎಲ್ರೂ. ನಾನಿಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲ ತರದ್ದು ಮಿಕ್ಸ್ ಸೊಪ್ಪನ್ನು ತಗೊಂಡಿದ್ದೀನಿ. ಇಲ್ಲಿ ಏನಪ್ಪಾ ಅಂತಂದ್ರೆ ನಾನು ಕೊಯ್ಯರ್ ಬೇಳೆ ಆಗಿರ್ಬೋದು, ಪಾಲಕ್ ಆಗಿರ್ಬೋದು, ಅಥವಾ ಮೆಂತೆ ಆಗಿರ್ಬೋದು, ಸಬ್ಬಸ್ಗೆ ಆಗಿರ್ಬೋದು, ಪ್ರತಿಯೊಂದು ಸೊಪ್ಪನ್ನು ತಗೊಂಡು ಹಾಗೆ ನುಗ್ಗೆ ಸೊಪ್ಪನ್ನು ಕೂಡ ನಾನು ತಗೊಂಡಿದ್ದೀನಿ. ನುಗ್ಗೆ ಸೊಪ್ಪು ಏನಪ್ಪಾ ಅಂತಂದ್ರೆ ಸ್ವಲ್ಪ ವಾಶ್ ಆದ್ಮೇಲೆ ಅದನ್ನ ಸ್ವಲ್ಪ ಆಯಿಲ್ನ ಅಂದ್ರೆ ಅಪ್ಲೈ ಮಾಡಬೇಕು. ಸ್ವಲ್ಪ ಆಯಿಲ್ ಹಚ್ಕೊಂಡು ಏನಮ್ಮ ತಗೊಂಡಿದ್ದೀನಿ. ಅದನ್ನ ಎಲ್ಲ ಸೊಪ್ಪನ್ನು ವಾಶ್ ಮಾಡಿ ಕಟ್ ಮಾಡಿಕೊಂಡು ಈ ರೀತಿ ಒಂದು ಪಾತ್ರೆಯಲ್ಲಿ ನಾವು ಸೊಪ್ಪನ್ನೆಲ್ಲ ಹಾಕ್ಬಿಟ್ಟು ಎಷ್ಟು ಬೇಕು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ. ಅದು ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ. ಯಾಕೆ ಅಂತಂದ್ರೆ ನಮಗೆ ರುಬ್ಬಿರೋ ಪೇಸ್ಟ್ ಅಲ್ಲೂ ಸಿಗುತ್ತೆ, ಹಾಗೆ ಹುಣಸೆ ಹುಳಿಲೂ ಸಿಗುತ್ತೆ. ಸ್ವಲ್ಪನೇ ಹಾಕೊಳ್ಳಿ ನೀರನ್ನ ಬೇಯಲಿಕ್ಕೆ. ಸೊ ಅದು ಹಾಕಿದ್ಮೇಲೆ ನಾವಿಲ್ಲಿ ಏನು ಜೋಡಿಸ್ಕೋಬೇಕಪ್ಪ ಅಂತಂದ್ರೆ 2 ಸ್ಪೂನ್ ಅಷ್ಟು ನಾನು ಜೀರಿಗೆ ತಗೊಂಡಿದ್ದೀನಿ. ಹಾಗೆ ಒಂದು 5ರಿಂದ 6 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಅದನ್ನು ಬಿಡಿಸಿಟ್ಕೊಂಡಿರ್ತೀನಿ. ನೋಡಿ ಇಷ್ಟ ಆಗಿರುತ್ತೆ. ನಾನು ಇಷ್ಟ ಅಂದ್ರೆ 4ರಿಂದ 5 ಜನ ಊಟ ಮಾಡ್ಲಿಕ್ಕೆ ಅಂತ ಮಾಡಿರೋದು ನಾನು. ಹಾಗೆ ಈ ಸೊಪ್ಪು ಬೇಯಬೇಕಾದ್ರೆ ನಾವು ಸ್ವಲ್ಪ ಉಪ್ಪು ಹಾಕೋಬೇಕು. ಅಂದ್ರೆ ನಾನು ಎರಡಕ್ಕೂ ಸೇರಿನೇ ಹಾಕೊಳ್ತೀನಿ. ಅಂದ್ರೆ ಸೊಪ್ಪಿಗೂ ಆಗುತ್ತೆ ಹಾಗೆ ಸಾಂಬಾರ್ಗೂ ಆಗ್ಬಿಡುತ್ತೆ ಅಂತೇಳಿ ನಾನು ಮತ್ತೆ ಮೇಲ್ಗಡೆ ಕಮ್ಮಿ ಆದ್ರೆ ಮಾತ್ರ ಹಾಕೊಳ್ಳೋದು. ಈಗ ಉಪ್ಪು ಹಾಕ್ಬಿಟ್ಟು ನಾವು ಬೇಯಿಸ್ಕೊಳ್ಳೋಣ. ಇಲ್ಲಿ ನಾವು ಖಾರಕ್ಕೆ ಏನಪ್ಪಾ ಅಂತಂದ್ರೆ ನಾವು ಒಂದು 7ರಿಂದ 8 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ನಿಮಗೆ ಗೊತ್ತಿದೆ ನಾವು ಸ್ವಲ್ಪ ಸ್ಪೈಸಿನೇ, ಎಲ್ಲರೂ ಸ್ಪೈಸಿಯಾಗಿ ಊಟ ಮಾಡೋದು. ಸೊ ಹಾಗಾಗಿ ಸ್ವಲ್ಪ ಖಾರ ಇರಲಿ ಅಂತೇಳಿ ಒಂದು 7ರಿಂದ 8 ಹಸಿಮೆಣಸಿನಕಾಯಿ ಹಾಗೆ ಒಂದು ಈರುಳ್ಳಿನ ಈ ರೀತಿ ಉದ್ದುದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ನಾನು ಈ ಹಸಿಮೆಣಸಿನಕಾಯಿನ 1-2 ಟೇಬಲ್ ಸ್ಪೂನ್ ಅಷ್ಟು ಆಯಿಲಿಂದ ಹುರ್ಕೊಳ್ತೀನಿ ಚೆನ್ನಾಗಿ. ಅಂತಂದ್ರೆ ಅದು ಮದ ಅನ್ಸೋದಿಲ್ಲ ಹಸಿಮೆಣಸಿನಕಾಯಿ ಹುರ್ಕೊಳೋದ್ರಿಂದ. ಸೊ ಹಾಗಾಗಿ ಹಸಿಮೆಣಸಿನಕಾಯಿ ನಾನು ಚೆನ್ನಾಗಿ ಹುರ್ಕೊಳ್ತೀನಿ. ಏನು ಗೊತ್ತಾ, ಈ ಬಸ್ಸಾರಲ್ಲಿ ಊಟ ಮಾಡೋದು, ಮೊಸರು ಸಾರಲ್ಲಿ ಊಟ ಮಾಡೋದು, ಮಜ್ಜಿಗೆ ಸಾರಲ್ಲಿ ತುಂಬಾನೇ ಒಂದು ಖುಷಿ ಆಗುತ್ತೆ, ತೃಪ್ತಿ ಆಗುತ್ತೆ. ಹೊಟ್ಟೆ ತುಂಬ ಮುದ್ದೆ ಅನ್ನ ಸಾಂಬಾರು ಊಟ ಮಾಡಿದ್ರೆ ಎಷ್ಟು ಅಲ್ವಾ. ಯಾವುದು ಹೋಟೆಲಲ್ಲಿ ಏನು ತಿಂದ್ರೂ ಇದಕ್ಕೆ ಸಾಟಿ ಅನ್ಸೋದೇ ಇಲ್ಲ. ಇದನ್ನ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾವು ಇದನ್ನ ಒಂದು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅಂದ್ರೆ ರುಬ್ಲಿಕ್ಕೆ ಯಾವ ಜಾರ್ನ ಯೂಸ್ ಮಾಡ್ತೀರೋ ಆ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಹಾಗೆ ಇದೇ ಒಂದು ಬಾಣಲಿಗೆ ನಾನು ಇದನ್ನ ಈರುಳ್ಳಿ ಉದ್ದುದಕ್ಕೆ ಏನು ಕಟ್ ಮಾಡ್ಕೊಂಡಿದ್ನಲ್ಲ, ಒಂದು ಈರುಳ್ಳಿನ ಹಾಕ್ಕೊಳ್ತೀನಿ. ಒಂದು ಈರುಳ್ಳಿ ಜಾಸ್ತಿ ಅನ್ನಿಸ್ತು ಅಂದ್ರೆ ಒಂದು ಅರ್ಧ ತಗೊಳ್ಳಿ ಸಾಕು. ನಾನು ಇಲ್ಲಿ ಒಂದು ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಸಣ್ಣ ಈರುಳ್ಳಿ ಆದ್ರೆ ಒಂದು ತಗೊಳ್ಳಿ, ದೊಡ್ಡದು ಈರುಳ್ಳಿ ಆದ್ರೆ ಅರ್ಧ ತಗೊಳ್ಳಿ ಸಾಕು. ನೋಡಿ ಇದಕ್ಕೂ ಕೂಡ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಇದನ್ನು ಚೆನ್ನಾಗಿ ಹುರ್ಕೊಳ್ತೀನಿ ಹಸಿ ವಾಸನೆ ಹೋಗೋವರೆಗೂ. ಈ ಕಡೆ ಸೊಪ್ಪು ಬೇಯ್ತಾ ಇದೆ. ನೋಡಿ ನೀರು ಬಿಟ್ಕೊಂಡಿರುತ್ತೆ. ನಾವು ಅಷ್ಟು ಸೊಪ್ಪಿಗೆ ಇಷ್ಟೇ ನೀರಾ ಅಂತ ಅನ್ಕೊಳ್ತಿರ್ತೀವಿ, ಬಟ್ ಸೊಪ್ಪಿಗೆ ಬೇಯಲಿಕ್ಕೆ ನೀರು ತುಂಬಾನೇ ಬೇಕಾಗೋದಿಲ್ಲ. ಹಾಗೆ ನೋಡಿ ನಾನು ಇದೇ ಟೈಮಲ್ಲಿ ಹಸಿ ಬೆಳ್ಳುಳ್ಳಿನ ಒಂದು 5ರಿಂದ 6 ಅಂದ್ರೆ ಒಂದು ಬೆಳ್ಳುಳ್ಳಿನ ಇಡೀ ಒಂದು ಬೆಳ್ಳುಳ್ಳಿ ಏನಿದೆ ಅದನ್ನು ಬಿಡಿಸಿ ನಾನು ಇದೇ ಟೈಮಲ್ಲಿ ಹುರ್ಕೊಳ್ತೀನಿ. ಇನ್ನು ಮಿಕ್ಕಿದ್ದನ್ನೆಲ್ಲ ಹಾಗೆ ಹಸಿದೆ ಹಾಕೊಳ್ಳೋಣ. ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಕೂಡ ನಾವು ಜಾರಿಗೆ ಹಾಕೊಳ್ಳೋಣ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಾವೀಗೇನು ತಗೊಂಡಿದ್ವಲ್ಲ ಹಸಿಮೆಣಸಿನಕಾಯಿ ಹಾಗೆ ಈರುಳ್ಳಿ, ಇದೇ ಜಾರಿಗೆನೆ ನಾವು 2 ಸ್ಪೂನ್ ಅಷ್ಟು ಹುರಿಗಡಲೆ, ಅಂತಂದ್ರೆ ಕಡಲೆ ಗೊತ್ತಲ್ಲ, ಆ ಕಡಲೆ ಹಾಕ್ತಾ ಇದ್ದೀನಿ. ಕಡಲೆ ಹಾಕೋದ್ರಿಂದ ಏನಪ್ಪಾ ಅಂದ್ರೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ, ಹಾಗೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಬೇರೆ ಬಸ್ಸಾರಿಗಿಂತ. ಇಲ್ಲಿ ನೋಡಿ ಹಾಗೆ ನಾನು ಇದೇ ಜಾರಿಗೆನೆ ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಜೀರಿಗೆ ಮತ್ತೆ ಬೆಳ್ಳುಳ್ಳಿ ತಗೊಂಡಿದ್ವಲ್ಲ ಇದನ್ನು ಕೂಡ ಈಗಲೇ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ರುಬ್ಬೇಕಲ್ವಾ, ಸೊ ಏನೇನು ರುಬ್ಲಿಕ್ಕೆ ಬೇಕೋ ಅದನ್ನೆಲ್ಲನೂ ಈ ಜಾರಿಗೆ ಹಾಕೋಬೇಕು. ಹಾಗೆ ನಾನು 1 ಬೌಲಷ್ಟು ಕಾಯಿ ತುರಿನ ತುರ್ಕೊಂಡು ಇಟ್ಕೊಂಡಿದ್ದೆ. ಈ ಕಾಯಿ ತುರಿನೂ ಕೂಡ ನಾನು ಹಾಕ್ತಾ ಇದ್ದೀನಿ. ಯಾವುದಕ್ಕೆ? ಪೇಸ್ಟ್ಗೆ. ಸೊ ಇಲ್ಲಿ ನಾನು ಬೇಯಲಿಕ್ಕೆ ಏನಿಟ್ಟಿದ್ನಲ್ಲ ಸೊಪ್ಪಿಗೆ, ಈ ಸೊಪ್ಪಿಗೆ 1 ಟೀ ಲೋಟದಷ್ಟು ಹಸಿ ಹಾಲು ಹಾಕ್ತಾ ಇದ್ದೀನಿ, ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಅನ್ಸುತ್ತೆ ಅಂತೇಳಿ. ಸೊ ನೋಡಿ ನಾನು ರುಬ್ಲಿಕ್ಕೆ ಏನು ತೊಗೊಂಡಿದ್ದಲ್ಲ ಈ ಒಂದು ಇದಕ್ಕೆಲ್ಲನೂ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಳೋಣ. ಫೈನ್ ಪೇಸ್ಟ್ ಆಗಬೇಕು. ಅಂದರೆ ತರ್ತರಿಯಾಗಿ ಬೇಡ, ಇದು ಸಾಂಬಾರು ತಿಳಿ ಸಾಂಬಾರು ಥರ ಬರಬೇಕಲ್ವ. ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನು ನೋಡ್ಕೊಳ್ಳಿ, ಚೆನ್ನಾಗಿ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಪೇಸ್ಟ್ ಆಯಿತು ಅಂತಂದರೆ ಅದು ಸಾಂಬಾರು ತಿನ್ಬೇಕಾದ್ರೆ ಒಂಥರ ಕಿರಿಕಿರಿ ಅನಿಸೋದಿಲ್ಲ. ಹಾಗೆ ನೋಡಿ ನಾನು ಈ ಟೈಮಲ್ಲಿ ಹುಣಸೆ ಹುಳಿ ನೆನೆಹಾಕಿಟ್ಟಿದ್ದೆ. 1 ನಿಂಬೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ನೆಂದ್ಕೊಂಡಾದ್ಮೇಲೆ
ಅದನ್ನು ನೀಟಾಗಿ ಕಿವುಚ್ಬಿಟ್ಟು ಇಟ್ಕೋಬೇಕು. ಇಲ್ಲಿ ನೋಡಿ ನನಗೆ ಆಲ್ರೆಡಿ ಸೊಪ್ಪೆಲ್ಲ ಬೆಂದೋಗಿದೆ. ಈ ಬೆಂದಿರ್ತಕ್ಕಂಥ ಸೊಪ್ಪನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ಸೋಸ್ಕೊಳ್ಳೋದಿರುತ್ತಲ್ವ ಮನೆ ಒಳಗಡೆ ಎಲ್ಲ, ಸೊ ಕಾಳು ಸೊಪ್ಪು ತರಕಾರಿ ಎಲ್ಲ ಸೋಸ್ಲಿಕ್ಕೆ ಅಂತ ಇಟ್ಟಿರ್ತಾರೆ. ಆ ಒಂದು ಬೇಷನ್ನಲ್ಲಿ ನಾನು ಈ ರೀತಿ ಸೋಸ್ಕೊಳ್ತೀನಿ ಚೆನ್ನಾಗಿ. ಅದೆಲ್ಲ ನೀರೆಲ್ಲ ನೀಟಾಗಿ ಅದು ಬಿಟ್ಕೋಬೇಕು. ಸೊಪ್ಪು ಸಪ್ರೇಟು ಮತ್ತು ನೀರು ಸಪ್ರೇಟ್ ಆಗುತ್ತೆ. ನೋಡಿ ಈ ರೀತಿ ಆಗುತ್ತೆ. ಈ ಬಂದಿರ್ತಕ್ಕಂಥ ನೀರಲ್ಲೇ ನಾವು ಈ ಸಾಂಬಾರನ್ನು ಮಾಡೋದು. ಆಲ್ಮೋಸ್ಟ್ ಎಲ್ರಿಗೂ ಬಸ್ಸಾರು ಗೊತ್ತಿದ್ರೆ ಮಾಡೇ ಮಾಡ್ತಾರೆ. ಸೊ ನೋಡಿ ನಾನು ಇದು ನೀರು ನೀಟಾಗಿ ದೊಡ್ಡ ಅಂದರೆ ಇಳ್ಕೊಂಡ್ಮೇಲೆ ಈ ರೀತಿ ಒಂದು ಪ್ಲೇಟಲ್ಲಿ ಇಟ್ಟಿರ್ತೀನಿ. ಇನ್ನೊಂದು ಸ್ವಲ್ಪ ಏನಾದರೂ ಮಿಕ್ಕಿದ್ರೆ ಆ ನೀರು ಅದಕ್ಕೆ ಬಸ್ಕೊಳ್ಳುತ್ತೆ. ಈಗ ನಾವೇನು ನೆನಾಕಿದ್ನಲ್ಲ ಈ ಹುಣ್ಸೆಹಣ್ಣ ನೀಟಾಗಿ ಕಿವುಚ್ಕೊಳ್ಳೋಣ. ಇದು ಈ ಒಂದು ನಾವೇನು ಸೊಪ್ಪನ್ನ ಸೋಸ್ಕೊಂಡಿದ್ವಲ್ಲ ಅಂದರೆ ಬಸ್ಕೊಂಡಿದ್ವಲ್ಲ ಆ ನೀರಿಗೆನೆ ಈ ಹುಣಸೆ ಹುಳಿನ ನೀಟಾಗಿ ಹಿಂಡ್ಕೊಳ್ತೀನಿ. ಅಂದರೆ ನಾನು ಸ್ವಲ್ಪ ಹುಣಸೆ ಹುಳಿ ಜಾಸ್ತಿನೇ ಹಾಕೋದು, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಹಾಗೆ ರುಬ್ಬಿರ್ತಕ್ಕಂಥ ಪೇಸ್ಟನ್ನು ಕೂಡ ಈ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡೋಣ. ನಿಮಗೆ ಈ ಟೈಮಲ್ಲಿ ಗೊತ್ತಾಗುತ್ತೆ ಸಾಂಬಾರು ಇದು ಸಾಕಾಗುತ್ತೋ ಇಲ್ವೋ ಅಂತೇಳಿ. ಸಾಕಾಗುತ್ತೆ ಅನ್ನೋದಾದರೆ ಇದೇ ಪೇಸ್ಟನ್ನು ನೀಟಾಗಿ ಕೈಯಿಂದಲೇ ತೆಕ್ಕೊಂಬಿಡಿ. ಇಲ್ಲ ಇನ್ನೊಂದು ಸ್ವಲ್ಪ ಬೇಕಿತ್ತು ಸಾಂಬಾರು ಅನ್ನೋದಾದರೆ ಸ್ವಲ್ಪ ನೀರನ್ನು ಈ ಪೇಸ್ಟಿಗೆ ಹಾಕ್ಬಿಟ್ಟು ನೀಟಾಗಿ ಅದನ್ನು ವಾಶ್ ಮಾಡೋಣ. ವಾಶ್ ಮಾಡಿಕೊಂಡು ಅಂದರೆ ಅದರಲ್ಲಿ ಏನಿರುತ್ತಲ್ಲ ಅದೆಲ್ಲ ಇದಕ್ಕೆ ಬರುತ್ತೆ. ಸೊ ನೀರು ಹಾಕ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇದಕ್ಕೆ ಹಾಕೋಣ. ಈ ಟೈಮಲ್ಲಿ ನಾವೇನಪ್ಪ ಅಂತಂದರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳೋಣ ಟೇಸ್ಟು ಸರಿ ಹೋಗಿದೆಯೋ ಇಲ್ವೋ ಅಂತೇಳಿ. ಸೊ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದೇನು ಪೇಸ್ಟು ಇತ್ತಲ್ಲ ಅದು ಸ್ವಲ್ಪ ಗಂಟು ಏನಾದರೂ ಇತ್ತು ಅಂದರೆ ನೀಟಾಗಿ ಹುಡ್ಕೊಳ್ಳೋಣ. ಈ ಟೈಮಲ್ಲಿ ನಾನು ಉಪ್ಪು ಕಮ್ಮಿ ಆಗಿತ್ತು, ಸೊ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಬಸ್ಸಾರು ಮುದ್ದೆ ಗೊತ್ತಲ್ಲ ಹೇಗಿರುತ್ತೆ ಅನ್ನೋದು. ನೋಡಿ ಸೂಪರಾಗಿದೆ ಸಾಂಬಾರು. ಹಾಗೆ ನಾವಿಲ್ಲಿ ಇನ್ನೊಂದು ಪಾತ್ರೆ ತೊಗೊಂಡ್ಬಿಟ್ಟು ನಾವಿಲ್ಲಿ ಸೊಪ್ಪು ಮಾಡ್ಕೊಳ್ಳೋಣ. ಅಂದರೆ ಸೈಡ್ಸಿಗೆ ಬರುತ್ತಲ್ಲ ಆ ಸೊಪ್ಪನ್ನ ಒಗ್ಗರಣೆ ಹಾಕ್ಕೊಳ್ಳೋಣ. ಇಲ್ಲಿ ಒಗ್ಗರಣೆಗೆ ಏನಪ್ಪ ಅಂತಂದರೆ ಹಸಿಮೆಣಸಿನ್ಕಾಯಿ ಹಾಗೆ ಆನಿಯನ್ನು ಅಂದರೆ ಈರುಳ್ಳಿ ಸಣ್ಣ ಕಟ್ ಮಾಡಿಕೊಂಡು ಮತ್ತು ಕಾಯಿ ತುರಿ ಇಟ್ಕೊಂಡಿದ್ದೀನಿ. ಈಗ ಸಾಸಿವೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊಳ್ತೀನಿ. ಹಾಗೆ ಇಲ್ಲಿ ಹಸಿಮೆಣಸಿನ್ಕಾಯಿ ಫಸ್ಟ್ ಒಗ್ಗರಣೆ ಕೊಡ್ತಾ ಇದ್ದೀನಿ. ನಾನು ಇಲ್ಲಿ ಕರಿಬೇವು ಸೊಪ್ಪು ಹಾಕ್ತಾಯಿಲ್ಲ. ಯಾಕೆ ಅಂತಂದರೆ ಸೊಪ್ಪಿನ ಒಂದು ಉದುಕ ಮಾಡ್ತಿರೋದ್ರಿಂದ ನಾನು ಕರಿಬೇವು ಯೂಸ್ ಮಾಡ್ತಾ ಇಲ್ಲ. ಸೊ ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಂಗೆ ಸ್ವಲ್ಪ ಈರುಳ್ಳಿ ಕಮ್ಮಿ ಅನ್ನಿಸ್ತು ಮತ್ತು ಇನ್ನೊಂದು ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ. ಹಾಗೆ ಇದಕ್ಕೆ ಸ್ವಲ್ಪ ಅಂದರೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಮಾತ್ರ ಸಣ್ಣ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ನಾವು ಸೊಪ್ಪಿಗೆ ಹಾಕಿರೋದ್ರಿಂದ ಮತ್ತೆ ಹಾಕೊಳ್ಳೋ ನೆಸೆಸಿಟಿ ಇರೋದಿಲ್ಲ. ಸೊ ಈ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ನೋಡಿ ಇದನ್ನಷ್ಟು ಸೊಪ್ಪನ್ನ ಇದಕ್ಕೆ ಹಾಕ್ಬಿಟ್ಟು 1-2 ರಿಂದ 3 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ನೀರೇನಾದರೂ ಇತ್ತು ಅಂದರೆ ಅದು ಸ್ವಲ್ಪ ಆವಿಯಾಗೋಗುತ್ತೆ ಅಂತೇಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೀರು ಆಲ್ಮೋಸ್ಟ್ ನಮ್ದು ಇದರಲ್ಲಿ ಇರಲಿಲ್ಲ. ಸೊ ನಾನು ಈ ಟೈಮಲ್ಲಿ ಆಫ್ ಮಾಡ್ಕೊಳ್ತೀನಿ ಗ್ಯಾಸು. ಇದಕ್ಕೂ ನೋಡ್ಕೋಬೋದು ನೀವು. ಈಗ ಸೊಪ್ಪು ಮಿಕ್ಸ್ ಮಾಡ್ಕೊಂಡಾಗ್ಲೂ ಉಪ್ಪು ಸರಿ ಹೋಗಿದೆಯೋ ಇಲ್ವೋ ಅಂತೇಳಿ. ಬೇಕಾದ್ರಲ್ಲಿ ಕೆಲವರು ಇದಕ್ಕೆ ನಿಂಬೆ ಹುಳಿನೂ ಹಾಕ್ಕೊಳ್ತಾರೆ. ನಾವು ಕೂಡ ಊಟ ಮಾಡೋ ಟೈಮಲ್ಲಿ ನಿಂಬೆಹಣ್ಣು ಹಾಕ್ಕೊಳ್ತೀವಿ. ನೋಡಿ ಈ ರೀತಿ ಇದೆ. ನಾವು ಊಟ ಮಾಡೋ ಟೈಮಲ್ಲಿ ನಿಂಬೆಹಣ್ಣನ್ನು ಸಾಂಬಾರಿಗೂ ಮತ್ತು ಕಾಳಿಗೂ ಹಾಕ್ಕೊಳ್ತೀವಿ. ಸೊ ಹಾಗಾಗಿ ನಾನು ಈ ಟೈಮಲ್ಲಿ ಹಾಕ್ಕೊಳ್ಳೋದಿಲ್ಲ. ನೋಡಿ ಹೇಗಿದೆ ಸಾಂಬಾರು ಮಾತ್ರ ತುಂಬ ಟೇಸ್ಟಿಯಾಗಿದೆ. ಹಾಗೆ ಸೊಪ್ಪು ಕೂಡ ತುಂಬ ಚೆನ್ನಾಗಿದೆ. ಇನ್ನೇನು ಮುದ್ದೆ ಮಾಡ್ಕೊಂಡು ತಿನ್ನೋದೇ ಆಯಿತು. ಇವತ್ತು ನನ್ನ ಮಗನಿಗೆ ರಾಗಿ ಮುದ್ದೆ ಬೇಡ ಅಂತ ಹೇಳ್ದ. ಸೊ ಹಾಗಾಗಿ ನಾನು ಜೋಳದ ಮುದ್ದೆ ಜೊತೆಗೆ ಈ ಬಸ್ಸಾರನ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.